ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 2024 ಓಕೆನಾ 2024 ಸೆಕೆಂಡ್ ಎಕ್ಸಾಮ್ ಆಗಿದೆಯಲ್ಲ, ಸೆಕೆಂಡ್ ಪಿ ಯುದು ಸೆಕೆಂಡ್ ಎಕ್ಸಾಮ್ ಆಗಿದೆಯಲ್ಲ, ಸೊ ಅದರದ್ದು ಕೀ ಆನ್ಸರ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ಲೇ ಲಿಸ್ಟನ್ನು ಮಾಡಿಟ್ಟಿದ್ದೀನಿ. ಏನು ಸ್ಕೋರಿಂಗ್ ಪ್ಯಾಕೇಜ್ ಫಾರ್ ಸೆಕೆಂಡ್ ಪಿ ಯು 12th ಕೆಮಿಸ್ಟ್ರಿ ಅಂತ ಹೇಳ್ಬಿಟ್ಟು ಸ್ಕೋರಿಂಗ್ ಪ್ಯಾಕೇಜ್. ಜಸ್ಟ್ ಆ ಸ್ಕೋರಿಂಗ್ ಪ್ಯಾಕೇಜನ್ನು ನೋಡಿದರೆ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆಲ್ಲ ಬಿಟ್ಟು ನಿಮಗೆ ಟೋಟಲಿ 39 ಮಾರ್ಕ್ಸ್ ಏನಾಗುತ್ತೆ ಕ್ವಶನ್ಸು ಕವರ್ ಆಗುತ್ತೆ. ಅದು ಯಾವ್ದು ಅಂತ ನಾನು ಲಾಸ್ಟಿಗೆ ಒಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಆ ಸ್ಕೋರಿಂಗ್ ಪ್ಯಾಕೇಜಿಂದನೇ ಯು ಗೆಟ್ 39 ಮಾರ್ಕ್ಸ್ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ಫಸ್ಟು ಆಬ್ಜೆಕ್ಟಿವ್ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ಬೋಣ. ಆಮೇಲೆ ಸ್ಕೋರಿಂಗ್ ಪ್ಯಾಕೇಜಿಂದ ಎಷ್ಟೆಲ್ಲ ಕ್ವಶನ್ಸ್ ಬಂದಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಕ್ವಶನ್ ಏನಂತಿದೆ ನೋಡಿ. To determine molar mass of biomolecules and polymers, which colligative property based method has advantage over other methods ಅಂತ ನೋಡಿ. ಕಾಲಿಗೇಟಿವ್ ಪ್ರಾಪರ್ಟೀಸ್ ಒಟ್ಟಿರೋದು ಎಷ್ಟಪ್ಪ? 4 ಕಾಲಿಗೇಟಿವ್ ಪ್ರಾಪರ್ಟಿ ಇದೆ, ಹೌದಲ್ವಾ? ಒಂದು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಡೆಲ್ಟಾ P/P0, ಹೌದಾ? ಇನ್ನೊಂದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಮೂರನೇದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ನಾಲ್ಕನೇದು ಆಸ್ಮೋಟಿಕ್ ಪ್ರೆಷರ್. ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತೀನಿ ನಿಮಗೆ. ಇವು 4ರಿಂದನೂ ನಾವೇನು ಮಾಡ್ಬೋದು? ಮೋಲಾರ್ ಮಾಸ್ ಆಫ್ ಸಲ್ಯೂಟನ್ನು ಕಂಡುಹಿಡಿಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಪಾಲಿಮರ್ಸು ಮತ್ತು ಪ್ರೋಟೀನ್ಸು ಇವುಗಳದ್ದು ಮೋಲಾರ್ ಮಾಸನ್ನು ನಾವು ಕಂಡುಹಿಡಿಯೋಕ್ಕೆ 4 ಯೂಸ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲಿಗೇಟಿವ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಅದು ಯಾವುದು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ, ಓಕೆನಾ? ಸೊ ಯಾವುದದು? ಆಸ್ಮೋಟಿಕ್ ಪ್ರೆಷರ್. ಸೊ ಆಸ್ಮೋಟಿಕ್ ಪ್ರೆಷರನ್ನು ಯೂಸ್ ಮಾಡಿಕೊಂಡು ನಾವು ಕಾಲಿಗೇಟಿವ್ ಪ್ರಾಪರ್ಟಿ ಆಸ್ಮೋಟಿಕ್ ಪ್ರೆಷರ್ನ ಯೂಸ್ ಮಾಡಿಕೊಂಡು ನಾವು ಮೋಲಾರ್ ಮಾಸ್ ಆಫ್ ಪ್ರೋಟೀನ್ಸ್ ಮತ್ತು ಪಾಲಿಮರ್ಸ್ನ ಕಂಡುಹಿಡಿಯಬಹುದು. ಅದರಿಂದ ಸೊ ಯಾವುದು? ಆಸ್ಮೋಟಿಕ್ ಪ್ರೆಷರ್ ಇಸ್ ದ ಬೆಸ್ಟ್ ಒನ್. ಅರ್ಥ ಆಯ್ತೇನಪ್ಪ? 4ರಿಂದನೂ ನಾವು ಮೋಲಾರ್ ಮಾಸನ್ನು ಕಂಡುಹಿಡಿತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಪಾಲಿಮರ್ ಪ್ರೋಟೀನ್ಸ್ ಅಂತ ಬಂದಾಗ ಆಸ್ಮೋಟಿಕ್ ಪ್ರೆಷರ್ನ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತೀವಿ. ಅರ್ಥ ಆಗಿದೆಯಾ? ಇನ್ನು ಸೆಕೆಂಡ್ ಕ್ವಶನ್ನು ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ SI ಯೂನಿಟ್ ಆಫ್ ಕಂಡಕ್ಟಿವಿಟಿ ಅಂದರೆ ಕಪ್ಪ ಅದು SI ಯೂನಿಟ್ ಕೇಳ್ತಾ ಇದ್ದಾರೆ. ನಾವು ಯೂಶ್ವಲಿ ಸೈಮನ್ ಪರ್ ಸೆಂಟಿಮೀಟರ್ ಅಂತಲೂ ಬರೀತೀವಿ. ಬಟ್ SI ಅಂತ ಹೇಳ್ತಾ ಇರೋದ್ರಿಂದ ಸೆಂಟಿಮೀಟರ್ ಬದಲು ಏನು ಯೂಸ್ ಮಾಡಬೇಕಾಗುತ್ತೆ? ಸೈಮನ್ ಪರ್ ಮೀಟರ್. ಭಾಳ ಡೈರೆಕ್ಟ್ ಕ್ವಶನ್ ಇದು. ಬಟ್ ಎಷ್ಟು ಸ್ಟೂಡೆಂಟ್ಸ್ ಏನು ಮಾಡಿರ್ತೀರ ಅಂದರೆ ನೀವು ಕ್ಲಾಸಲ್ಲಿ ಸೈಮನ್ ಪರ್ ಸೆಂಟಿಮೀಟರ್ನೇ ಓದಿರ್ತೀರ. ಬಟ್ SI ಯೂನಿಟ್ ಅಂತ ಹೇಳ್ತಾ ಇರೋದನ್ನ ಸೆಂಟಿಮೀಟರ್ನ ಮೀಟರ್ ಮಾಡ್ಕೊಳ್ಳಿ, ಸೈಮನ್ ಪರ್ ಮೀಟರ್. ಅದನ್ನ ಆಪ್ಷನ್ ಎ. ಮೋಲಾರ್ ಕಂಡಕ್ಟಿವಿಟಿ ಕೇಳಿಬಿಟ್ಟಿದ್ರೆ ಸೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್ ಅದಾಗ್ತಿತ್ತು. ಬಟ್ ಇವರು ಕಂಡಕ್ಟಿವಿಟಿ ಕೇಳಿರೋದ್ರಿಂದ ಸೈಮನ್ ಪರ್ ಮೀಟರ್ ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಇದು ಕೂಡ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದನೇ ಇದೆ. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಕೆನಾಟ್ ಬಿ ಡಿಟರ್ಮೈನ್ಡ್ ಬೈ ಎಕ್ಸ್ಟ್ರಾಪೊಲೇಷನ್ ಆಫ್ λm ಟು 0 ಕಾನ್ಸಂಟ್ರೇಷನ್ ಇನ್ ದ ಗ್ರಾಫ್. ನಿಮಗೆ ಒಂದು ಗ್ರಾಫ್ ಹೇಳ್ಕೊಟ್ಟಿರ್ತಾರೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕಂಡುಹಿಡಿಯೋಕ್ಕೆ. ಇಫ್ ರಿಮೆಂಬರ್ ಅಲ್ವಾ, ಇಲ್ಲಿ x ಅಲ್ಲಿ √c ತೊಗೋತಾರೆ, y ಅಲ್ಲಿ λm ತೊಗೋತಾರೆ, ಓಕೆನಾ? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆದರೆ ಏನಾಗ್ತಿತ್ತು ಗ್ರಾಫ್ ನಿಮಗೆ? ಇಫ್ ಯು ರಿಮೆಂಬರ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆದರೆ ಅದು y ಆಕ್ಸಿಸ್ನ ಕಟ್ ಮಾಡ್ತಿತ್ತು ಇಲ್ಲಿ, ಓಕೆ? ಇದೇನು y ಆಕ್ಸಿಸಲ್ಲಿ ಕಟ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ, λm ಇನ್ಫಿನಿಟಿ ಅಂತ ಹೇಳ್ತೀವಿ ಇದು, ಓಕೆನಾ? ಆದರೆ ನೀವು ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ SL ಅಂತ ಬರೀತೀನಿ, ದಿಸ್ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಬಟ್ ನೀವು ಇದೇ ಗ್ರಾಫನ್ನು ವೀಕ್ ಎಲೆಕ್ಟ್ರೋಲೈಟ್ಗೆ ಪ್ಲಾಟ್ ಮಾಡಿದ್ರೆ ನೋಡಿ, ಹೀಗೆ ಹೋಗ್ತಿದ್ದು ಪ್ಯಾರಲಲ್ ಟು y ಆಕ್ಸಿಸ್ ಆಗಿಬಿಡುತ್ತೆ. ಅಂದರೆ ವೀಕ್ ಎಲೆಕ್ಟ್ರೋಲೈಟಿಗೆ ಅದು y ಆಕ್ಸಿಸ್ನ ಕಟ್ಟೇ ಮಾಡೋದಿಲ್ಲ. ಅಂದಮೇಲೆ ಈ ಗ್ರಾಫನ್ನು ಯೂಸ್ ಮಾಡಿಕೊಂಡು ವೀಕ್ ಎಲೆಕ್ಟ್ರೋಲೈಟಿಗೆ ನಾವು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕಂಡುಹಿಡಿಯೋಕ್ಕಾಗಲ್ಲ. ಅದೇ ಅವ್ರು ಕ್ವಶನ್ ಕೇಳ್ತಾ ಇರೋದು. ಇವು 4ರಲ್ಲಿ ನಾವು ಯಾವುದಕ್ಕೆ ಈ ಗ್ರಾಫನ್ನು ಯೂಸ್ ಮಾಡಿಕೊಂಡು λm0 ಅಂದರೆ ಈ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕಂಡುಹಿಡಿಯೋಕ್ಕೆ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಯೂಶ್ವಲಿ ಯಾವುದಕ್ಕಾಗಲ್ಲ? ವೀಕ್ ಎಲೆಕ್ಟ್ರೋಲೈಟಿಗೆ ಆಗಲ್ಲ. ಯಾಕೆಂದರೆ ಈ ಗ್ರಾಫ್ ಅದು y ಆಕ್ಸಿಸ್ನ ಕಟ್ಟೆ ಮಾಡಲ್ಲ, ಪ್ಯಾರಲಲ್ ಆಗೋಗುತ್ತೆ. ಸೊ ಅಂದಮೇಲೆ ಈ ಕ್ವಶನಲ್ಲಿ ನಾವೇನು ಹುಡುಕಬೇಕು ಆಪ್ಷನಲ್ಲಿ ಅಂದರೆ ವೀಕ್ ಎಲೆಕ್ಟ್ರೋಲೈಟ್ ಯಾವುದು ಅಂತ ಹುಡುಕಬೇಕು. ಸೊ ಅದಕ್ಕಾಗಲ್ಲ ಅಲ್ವಾ? ಈ ಗ್ರಾಫನ್ನು ಯೂಸ್ ಮಾಡಿಕೊಂಡು ವೀಕ್ ಎಲೆಕ್ಟ್ರೋಲೈಟಿಗೆ ನಾವು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಅದರಿಂದ ವೀಕ್ ಯಾರು ಅಂತ ನಾವಿಲ್ಲಿ ಕಂಡುಹಿಡಿಬೇಕು. NaCl ಹೋದರೆ ಇಟ್ ಇಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಆಗಲ್ಲ. ಕ್ಯಾಲ್ಸಿಯಂ ಕ್ಲೋರೈಡ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಆಗಲ್ಲ. MgSO4 ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಆಗಲ್ಲ. ಇನ್ಯಾವುದು? ಅಸಿಟಿಕ್ ಆ್ಯಸಿಡ್ ವೀಕ್ ಎಲೆಕ್ಟ್ರೋಲೈಟ್. ಆ್ಯಕ್ಚುಲಿ ನಿಮಗೆ ಗ್ರಾಫಲ್ಲಿ ವೀಕ್ ಎಲೆಕ್ಟ್ರೋಲೈಟ್ ಆಗಿ ಅವರು ಅಸಿಟಿಕ್ ಆ್ಯಸಿಡ್ನೇ ತೊಗೊಂಡಿದ್ದಾರೆ, ನೀವು ಟೆಕ್ಸ್ಟ್ ಬುಕ್ಕನ್ನು ನೋಡಿ, ಓಕೆನಾ? ಸೊ ಇದು ವೀಕ್ ಎಲೆಕ್ಟ್ರೋಲೈಟು, ಕಂಪ್ಲೀಟ್ ಡಿಸೋಸಿಯೇಷನ್ ಆಗಲ್ಲ. ಆಗ ನಾವು ಈ ಗ್ರಾಫನ್ನು ಯೂಸ್ ಮಾಡಿಕೊಂಡು λm0 ಅಸಿಟಿಕ್ ಆ್ಯಸಿಡ್ಗೆ ಕಂಡುಹಿಡಿಯೋಕ್ಕೆ ಆಗಲ್ಲ. ಅದರಿಂದ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ, ಓಕೆ? ಫೋರ್ತ್ ಒನ್. In zero order reaction, the rate of the reaction.
ಬಹಳ ಈಸಿ ಕ್ವಶನ್ ಇದು ನೋಡಿ. ರೇಟ್ ಆಫ್ ದ ರಿಯಾಕ್ಷನ್ ಫಾರ್ಮುಲಾ ಎಲ್ರಿಗೂ ಗೊತ್ತಿದೆ, ಯಾಕೆಂದರೆ ಡೆರಿವೇಷನ್ ಮಾಡ್ಬೇಕಾದ್ರೆ ಅದರಿಂದನೇ ಸ್ಟಾರ್ಟ್ ಮಾಡ್ತೀರಾ. ರೇಟ್ ಈಸ್ ಈಕ್ವಲ್ ಟು ಏನಂತ ಬರೀತೀರಪ್ಪ, ಕೆ ಇಂಟು ಆರ್ ಪವರ್ ಎನ್ ಅಂತ ಬರೀತೀರ. ಇಲ್ಲಿ ಸ್ಮಾಲ್ ಆರ್ ಅಂದ್ರೇನು, ರೇಟ್ ಅಲ್ವಾ. ಈ ಕ್ಯಾಪಿಟಲ್ ಆರ್ ಅಂದ್ರೇನು, ವಿತ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟು ಅಲ್ವಾ. ಎನ್ ಅಂದರೆ ಆರ್ಡರ್, ಇದು ಎಲ್ರಿಗೂ ಗೊತ್ತಿರೋದೆ ಅಲ್ವಾ. ಅವ್ರು ಯಾವ ಆರ್ಡರ್ ಕೇಳ್ತಾ ಇದ್ದಾರೆ, ಝೀರೋ ಆರ್ಡರ್. ಝೀರೋ ಆರ್ಡರ್ ಅಂದರೆ ಇಲ್ಲಿ ಮೇಲೆ ಝೀರೋ ಹಾಕೋತೀರ, ಝೀರೋ ಹಾಕೊಂಡ್ರೆ ಉಳ್ಕೊಳ್ಳೋದೇನು ಕೆ. ಅಂದರೆ ಅರ್ಥ ಏನು, ಅಲ್ಲಿ ಕಾನ್ಸಂಟ್ರೇಷನ್ ಟರ್ಮೇ ಉಳಿತಾ ಇಲ್ಲ ಕಣ್ರಪ್ಪ. ಸೊ ಅಲ್ಲಿ ಕಾನ್ಸಂಟ್ರೇಷನ್ ಟರ್ಮೇ ಉಳಿತಾ ಇಲ್ಲ ಅಂತ ಹೇಳಿದ್ರೆ ರೇಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಿಲ್ಲ, ಇಂಡಿಪೆಂಡೆಂಟ್ ಆಗಿದೆ. ಅದನ್ನೇ ಅವ್ರು ಕೇಳ್ತಾರೆ, ರೇಟ್ ಆಫ್ ದ ರಿಯಾಕ್ಷನ್. ಝೀರೋ ಆರ್ಡರ್ಗೆ ಏನಾಗುತ್ತೆ, ಡಿಪೆಂಡೆಂಟಾ ಇಂಡಿಪೆಂಡೆಂಟ್. ಯಾಕೆಂದರೆ ಇಲ್ಲಿ ನೀವು ಝೀರೋ ಹಾಕೊಂಡ್ಬಿಟ್ರೆ ಎನಿಥಿಂಗ್ ಪವರ್ ಝೀರೋ ಏನಾಗ್ಬಿಡುತ್ತೆ, 1 ಆಗುತ್ತೆ. ಅದರಿಂದ ಇಂಡಿಪೆಂಡೆಂಟ್ ಆಫ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್. ಹೌದಾ. ಇನ್ನು 5ನೇದು, ವಿಚ್ ಇಸ್ ಲೆಸ್ ಸ್ಟೇಬಲ್ ಅಮಾಂಗ್ ದ ಫಾಲೋವಿಂಗ್. ಇಲ್ಲೇನೇನು ಕೊಟ್ಟಿದ್ದಾರೆ ನೋಡಿ, ಆಕ್ಸೈಡ್ಸ್ ಕೊಟ್ಟಿದ್ದಾರೆ, ಟಂಗ್ಸ್ಟನ್ನು, ಮಾಲಿಬ್ಡಿನಮ್, ಕ್ರೋಮಿಯಂ. ನೀವು ನೋಡಿದ್ರೆ ಫಸ್ಟ್ ಕ್ರೋಮಿಯಂ ಬರುತ್ತೆ ಇವ್ರನ್ನ ಇದರಲ್ಲಿ ಪೀರಿಯಡಿಕ್ ಟೇಬಲ್ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟು CR ಬರುತ್ತೆ. CR ಆದಮೇಲೆ ಮಾಲಿಬ್ಡಿನಮ್, ಟಂಗ್ಸ್ಟನ್ ಹೀಗೆ ಬರ್ತಾರೆ. ಹೌದಾ. ಟಂಗ್ಸ್ಟನ್, ಮಾಲಿಬ್ಡಿ, ಓಕೆ. ಡೌನ್ ದ ಗ್ರೂಪ್ ಮಾಲಿಬ್ಡಿನಮ್, ಟಂಗ್ಸ್ಟನ್ ಬರುತ್ತೆ. ಸೊ ನೀವು ಡೌನ್ ದ ಗ್ರೂಪ್ ಹೋದರೆ ಏನಾಗುತ್ತೆ ಅಂದರೆ ಈ ಆಕ್ಸೈಡ್ಸ್ದು ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಕಣ್ರಪ್ಪ. ಅಂದರೆ ಕ್ರೋಮಿಯಂ ಫಸ್ಟಿಗೆ ಇದೆ ಅಂತ ಹೇಳಿದ್ರೆ ಇವರಿಬ್ರದ್ದು ಸ್ಟೆಬಿಲಿಟಿ ಜಾಸ್ತಿ, ಕ್ರೋಮಿಯಮ್ದು ಸ್ಟೆಬಿಲಿಟಿ ಯೂಶಲಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಡೌನ್ ದ ಗ್ರೂಪ್ ಆ ಥರ ನೆನ್ಪಿಟ್ಕೊಳ್ಳಿ. ಡೌನ್ ದ ಗ್ರೂಪ್ ಸ್ಟೆಬಿಲಿಟಿ ಆಫ್ ಆಕ್ಸೈಡ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸ್ಟೆಬಿಲಿಟಿ ಆಫ್ ಆಕ್ಸೈಡ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ರೋಮಿಯಂ ಫಸ್ಟಿಗೆ ಇರೋದ್ರಿಂದ ಅದು ಸ್ಟೆಬಿಲಿಟಿ ಕಡಿಮೆ ಇರುತ್ತೆ. ಅವರು ಲೆಸ್ ಸ್ಟೇಬಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದರಿಂದ ಆಪ್ಷನ್ ಸಿ ಕರೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆನ್ಸರ್ ಸಿ, ಆಪ್ಷನ್ ಸಿ ಆಗುತ್ತೆ ಅಂದ್ಕೊಳ್ಳೋದೇನಲ್ಲ, ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 6th ಒನ್ನು, IUPAC ನೇಮ್ ಕೇಳಿದ್ದಾರೆ. ನಿಮ್ಗೆ ಗೊತ್ತಿದೆ IUPAC ನೇಮ್ ಬಗ್ಗೆ ತುಂಬಾ ವೀಡಿಯೋಸು ಮಾಡಿದ್ದೀನಿ ನಾನು. ಫಸ್ಟಿಗೆ ಸಿಂಪಲ್ ಅಯಾನ್ ಇದೆ, ಆಮೇಲೆ ಕಾಂಪ್ಲೆಕ್ಸ್ ಇದೆ. ಸೊ ಫಸ್ಟು ಸಿಂಪಲ್ ಅಯಾನ್ ನೇಮನ್ನು ಬರೀಬೇಕು. ಸಿಂಪಲ್ ಅಯಾನ್ ನೇಮನ್ನು ಬರೀಬೇಕಾದ್ರೆ, ಯಾಕಂದರೆ ಫಸ್ಟಿಗಿದೆ ಅದರ ನೇಮನ್ನು ಬರೀಬೇಕು. ನಿಮಗೆ ಗೊತ್ತಿದೆ ಸಿಂಪಲ್ ಅಯಾನ್ ನೇಮನ್ನು ಬರೀಬೇಕಾದ್ರೆ ಅದು ಎಷ್ಟಾದರೂ ಇರಲಿ, 2 ಇರಲಿ, 3 ಇರಲಿ, 4 ಇರಲಿ, ಈ ಡೈಟ್ರೈ ಅನ್ನೋ ವರ್ಡನ್ನು ಯೂಸ್ ಮಾಡೋ ಹಾಗಿಲ್ಲ, ಅದು ಎಷ್ಟಾದರೂ ಇರಲಿ. ಸೊ ಕೆ ಇದೆ, ಜಸ್ಟ್ ಪೊಟ್ಯಾಷಿಯಮ್ ಅಂತ ಬರೀಬೇಕು, ಡೈ ಪೊಟ್ಯಾಷಿಯಮ್ ಅಂತ ಬರೀಬಾರ್ದು. ಸೊ ಎಲ್ಲದರಲ್ಲೂ ಪೊಟ್ಯಾಷಿಯಮ್ ಫಸ್ಟಿಗೆ ಇದೆ, ಬಟ್ ಆಪ್ಷನ್ ಬಿನಲ್ಲಿ ಡೈ ಅಂತ ಇರೋದ್ರಿಂದ ಅದನ್ನು ಹೊಡೆದಾಕೋಣ, ಅದು ಆಪ್ಷನ್ ಆಗೋದೇ ಇಲ್ಲ. ಪೊಟ್ಯಾಷಿಯಮ್ ಆಯಿತು, ಅಲ್ಲಿಗೆ ಇದ್ರ ಕತೆ ಮುಗೀತು. ನೆಕ್ಸ್ಟ್ ಆಮೇಲೆ ಎಲ್ಲಿಗೆ ಹೋಗಬೇಕು, ಇದು ಮೆಟಲ್, ಇದು ಲಿಗ್ಯಾಂಡ್. ನಾವು ಫಸ್ಟ್ ಯಾರನ್ನು ಬರೀತೇವಪ್ಪ, ಲಿಗ್ಯಾಂಡ್ ನೇಮನ್ನು ಫಸ್ಟ್ ಬರೀಬೇಕು. ಲಿಗ್ಯಾಂಡ್ ಎಷ್ಟಿದೆ, ಇಲ್ಲಿ 4 ಇದೆ. ಸೊ ಟೆಟ್ರಾ, ಎಲ್ಲದರಲ್ಲೂ ಟೆಟ್ರಾ ಅಂತಲೇ ಇದೆ, ಮುಗೀತು. OH ಏನಂತ ಬರಿತೀವಿ, ಹೈಡ್ರಾಕ್ಸಿಡೋ ಅಲ್ವಾ. ನೆಗೆಟಿವ್ ಲಿಗ್ಯಾಂಡು O ಇಂದ ಎಂಡ್ ಆಗಬೇಕು, ಹೈಡ್ರಾಕ್ಸಿಡೋ ಅಂತ ಇದು ಒಂದರಲ್ಲೇ ಇರೋದು, ಇಲ್ಲೆಲ್ಲೂ ಹೈಡ್ರಾಕ್ಸೋ ಅಂತಿದೆ, ಹೈಡ್ರಾಕ್ಸಿಡೋ ಅಂತಿದೆ. ಸೊ ಅದರಿಂದ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನಿಮಗೆ ಇಲ್ಲೇ ತಪ್ಪಾಗೋಯಿತು. ಮುಂದಕ್ಕೆ ನೋಡಿ ಬೇಕಾದ್ರೆ ಡೈಹೈಡ್ರಾಕ್ಸಿಡೋ ಆಯಿತಾ. ಅದಾದಮೇಲೆ ಜಿಂಕ್ ನೆಗೆಟಿವ್ ಕಾಂಪ್ಲೆಕ್ಸಲ್ಲಿದೆ, ಇದು ನೆಗೆಟಿವ್ ಕಾಂಪ್ಲೆಕ್ಸ್, ಇದು ಫಸ್ಟಿಗೆ ಇದೆ ಪ್ಲಸ್. ನೆಗೆಟಿವ್ ಕಾಂಪ್ಲೆಕ್ಸ್ ಆದರೆ ನೇಮ್ ಏನಾಗಬೇಕು, ಇಟ್ ಶುಡ್ ಬಿ ಎಂಡಿಂಗ್ ವಿತ್ ಲೆಟರ್ ATE ಅಲ್ವಾ. ಪಾಸಿಟಿವ್ ಕಾಂಪ್ಲೆಕ್ಸ್ ಆಗಿದ್ರೆ ಇಟ್ ಹ್ಯಾಸ್ ಟು ರಿಟರ್ನ್ ಆಸ್ ಜಿಂಕ್ ಅಂತ. ಸೊ ಜಿಂಕೇಟ್ ಆಯಿತು. ಇನ್ನು ಆಕ್ಸಿಡೇಷನ್ ನಂಬರ್ ಎಷ್ಟು ಬರಬೇಕು, 2 ಬರಬೇಕು. ಹೇಗೆ ನೋಡಿ, K2, ಅದು ಆಕ್ಸಿಡೇಷನ್ ನಂಬರ್ ಹೆಂಗೆ ಬರುತ್ತೆ ಅಂತ ನಿಮಗೆ ಡೌಟ್ ಇದ್ದರೆ ZnOH4 ಅಲ್ವಪ್ಪ. ಒಂದು ಪೊಟ್ಯಾಷಿಯಮ್ ಎಷ್ಟಿದೆ, 2 ಇಂಟು ಒಂದು ಕೆಗೆ +1, ಜಿಂಕ್ ಗೊತ್ತಿಲ್ಲ X, OH4 ಇದೆ, ಒಂದು OHಗೆ -1, ದಟ್ ಈಸ್ ಈಕ್ವಲ್ ಟು 0. ಎಷ್ಟಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ -4 +2 -2, ಆ ಕಡೆ ಹೋದರೆ +2 ಬರುತ್ತೆ. ಆದ್ದರಿಂದ ಆಪ್ಷನ್ ಎ ಎಲ್ಲ ರೀತಿಯಲ್ಲೂ ಕರೆಕ್ಟಾಗಿದೆ. ಓಕೆನಾ. ಇನ್ನು 7th ಒನ್, ಇದು ಭಾಳ ಈಸಿ ಕ್ವಶನ್, ಡೈರೆಕ್ಟ್ ಕ್ವಶನ್ ಕೇಳಿದ್ದಾನೆ. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನಲ್ಲಿ ಯೂಸ್ ಮಾಡುವಂಥ ರಿಯೇಜೆಂಟ್ ಯಾವುದನ್ನು ಯೂಸ್ ಮಾಡ್ತೀವಿ ನಾವು, Cu2 Cl2ನ ಯೂಸ್ ಮಾಡ್ತೀವಿ. ಹೌದಾ. ಕ್ಲೋರೋಬೆನ್ಸಿನ್ ಬೇಕು ಅಂದರೆ Cu2 Cl2 ಯೂಸ್ ಮಾಡ್ತೀವಿ. ಬ್ರೋಮೋಬೆನ್ಸಿನ್ ಬೇಕು ಅಂದರೆ Cu2 Br2 ಯೂಸ್ ಮಾಡ್ತೀವಿ. ಸೊ ಡೈರೆಕ್ಟ್ ಕ್ವಶನ್ ಅದು ಆಪ್ಷನ್ ಸಿ. ಇನ್ನು 8th ಒನ್ನು ಫಿನಾಲ್ ಚಾಪ್ಟರಿಂದ ಬಂದಿದೆ. ಕೆಟಕಾಲ್, ಫಿನಾಲಲ್ಲಿ ಏನು ಮಾಡ್ತೀವಿ, ಫಿನಾಲ್ ಅಂದರೆ ಏನಪ್ಪ, ಬೆನ್ಸಿನ್ ರಿಂಗಿಗೆ OH ಡೈರೆಕ್ಟ್ ಅಟ್ಯಾಚ್ ಆಗಿದ್ರೆ ಅದನ್ನು ಫಿನಾಲ್ ಅಂತೀವಿ. ಕೆಲವೊಂದು ಸಲ 2 OH ಇದೆ ಅಂತ ಅಂದ್ಕೊಳ್ಳಿ, ಪಕ್ಕದಲ್ಲೇ ಇದೆ ಅಂದರೆ 1 ಮತ್ತು 2 ಪ್ಲೇಸಲ್ಲಿ ಇದೆ ಅಂದರೆ ಅದನ್ನು ಏನಂತ ಕರಿತೀವಿ ನಾವು, ಕೆಟಕಾಲ್. ಕೆಲವು ಸಲ ಏನಾಗುತ್ತೆ, OH 1 and 3rd ಪೊಸಿಷನ್ಲಿದೆ ಅಂತ ಅಂದ್ಕೊಂಡು, ಇದು 1 and 3rd ಪೊಸಿಷನ್, 1 2 3 ಅಲ್ವಾ. ಇದನ್ನು ರೆಸಾರ್ಸಿನಾಲ್ ಅಂತ ಕರಿತೀವಿ. ಬಟ್ ಅವ್ರು ಕೇಳ್ತಾ ಇರೋದು ಯಾವುದು, ಕೆಟಕಾಲ್ ಅಂದರೆ OH ಎಲ್ಲೆಲ್ಲಿರುತ್ತೆ ನಿಮಗೆ, 1 ಮತ್ತು 2ನಲ್ಲಿರುತ್ತೆ. ಈಗ ಇದ್ರದ್ದು IUPAC ನೇಮ್ ಬರೆಯೋದಾದರೆ ಇದು ಬೆನ್ಸಿನ್ ಅಂತ ಎಲ್ರಿಗೂ ಗೊತ್ತು. ಸೊ ಬೆನ್ಸಿನ್ ಇದೆ,
ಆ ಓ ಎಚ್ ಯಾವ್ಯಾವ ಪೊಸಿಷನಲ್ಲಿದೆ 1 ಮತ್ತು 2ನಲ್ಲಿದೆ, 2 ಸಲ ಇರೋದ್ರಿಂದ ಡೈ, ಓ ಎಚ್ಗೆ ಓ ಎಲ್, ಅದರಿಂದ ಇದನ್ನು ಬೆನ್ಸಿನ್ 1,2 ಡಯೋಲ್ ಅಂತ ಹೇಳಿ ಕರಿಬೋದು. ಓಕೆ, ಸೊ 9th ಒನ್ನು ಕೊಟ್ಟರೋ ಆಲ್ಕೋಹಾಲ್ ಯಾವುದಾಗುತ್ತೆ, ಅಲೈಲಿಕ್ ಆಗುತ್ತಾ ಬೆನ್ಸೈಲಿಕ್ ಆಗುತ್ತಾ? ನೋಡಿದ್ರೆ ಗೊತ್ತಾಗುತ್ತೆ ಬೆನ್ಸೈಲಿಕ್ಕು ಫಿನೈಲಿಕ್ ಅಂತೂ ಆಗುತ್ತೆ, ಫಿನಾಲ್ ಅಂತೂ ಆಗೋದೇ ಇಲ್ಲ, ಯಾಕೆಂದರೆ ಬೆನ್ಸಿನ್ ರಿಂಗ್ ಇರಬೇಕು. ಸೊ ಎರಡೂ ಆಗೋದಿಲ್ಲ. ಇನ್ನು ಉಳ್ಕೊಂಡಿದ್ದು ಅಲೈಲಿಕ್ಕು ಮತ್ತು ವಿನೈಲಿಕ್ಕು. ಇಲ್ಲಿ ನೋಡಿ ಓ ಎಚ್ ಅಟ್ಯಾಚ್ ಆಗಿರೋ ಕಾರ್ಬನ್ ಅಬ್ಸರ್ವ್ ಮಾಡ್ರಪ್ಪ. ನೋಡೋಣ, ಓ ಎಚ್ ಅಟ್ಯಾಚ್ ಆಗಿರೋ ಕಾರ್ಬನ್ ಸುತ್ತ ಬಾಂಡ್ ನೋಡಿ, ಸಿಂಗಲ್ ಬಾಂಡ್ ಇದೆಯಾ ಅಂದರೆ ಅದು ಯಾವ ಹೈಬ್ರಿಡೈಸೇಷನು? sp3. ಸುತ್ತ ಸಿಂಗಲ್ ಇದ್ದರೆ sp3. ಬಟ್ ಅದ್ರ ನೆಕ್ಸ್ಟ್ ಏನಿದೆ ನಿಮಗೆ? ಓಪನ್ ಚೈನ್ ಇದೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ ಅಂದರೆ sp2 ಇದೆ. sp3 ಇದ್ದು ಅದ್ರ ನೆಕ್ಸ್ಟ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದ್ದರೆ ವಾಟ್ ಇಟ್ ಇಸ್ ಕಾಲ್ಡ್ ಅಲೈಲಿಕ್ ಅಂತೀವಿ ಅಲ್ವಾ? ಸೊ ಅದರಿಂದ ಆನ್ಸರು ಅಲೈಲಿಕ್. ವಿನೈಲಿಕ್ ಅಂದ್ರೆ ಏನಾಗಿರಬೇಕು ನೋಡಿ, ಈ ಥರ ಇರಬೇಕು, CH2 ಡಬಲ್ ಬಾಂಡ್ CH OH. ಅಂದರೆ OH ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಯಾವ ಹೈಬ್ರಿಡೈಸೇಷನ್ ಆಗುತ್ತೆ ನೋಡಿ, ಒಂದು ಕಡೆ ಡಬಲ್ ಬಾಂಡ್ ಇದೆ ಅಂದಮೇಲೆ ಯಾವ ಹೈಬ್ರಿಡೈಸೇಷನ್? sp2 ಆಗೋಯಿತು. ಸೊ OH ಡೈರೆಕ್ಟಾಗಿ sp2ಗೆ ಅಟ್ಯಾಚ್ ಆಗಿದ್ರೆ ಅದು ವಿನೈಲಿಕ್, sp3ಗೆ ಅಟ್ಯಾಚ್ ಆಗಿದ್ದು ನೆಕ್ಸ್ಟು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದ್ದರೆ ಅದನ್ನು ಅಲೈಲಿಕ್ ಅಂತೀವಿ. ಸೊ ಅದನ್ನ ಆನ್ಸರ್ ಇದು ಅಲೈಲಿಕ್. ಇನ್ನು ರಾಕೆಲ್ ಸಾಲ್ಟ್ ಅಂತ ಹೇಳಿಬಿಟ್ಟು ಇದನ್ನು ನಾವು ಯೂಸ್ ಮಾಡೋದು ನಿಮಗೆ ಆಲ್ಡಿಹೈಡ್ಸಲ್ಲಿ ನಿಮಗೆ ಟಾಲನ್ಸ್ ರಿಏಜೆಂಟ್ ಆ್ಯಂಡ್ ಫೆಲಿಂಗ್ ಸೊಲ್ಯೂಷನ್ ಅಂತ ಕೇಳಿರ್ತೀರ. ಟಾಲನ್ಸ್ ರಿಏಜೆಂಟ್ ಮತ್ತು ಫೆಲಿಂಗ್ ಸೊಲ್ಯೂಷನ್ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ. ಫೆಲಿಂಗ್ ಸೊಲ್ಯೂಷನ್ ಅಂದರೆ ಏನು ಅಂತ ಕೊಟ್ಟಿದ್ದಾನೆ ಅವನು, ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಫೆಲಿಂಗ್ ಸೊಲ್ಯೂಷನ್ ಅಂದರೆ ಏನು? ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಕಾಪರ್ ಸಲ್ಫೇಟ್ ಆ್ಯಂಡ್ ಅಲ್ಕಲೈನ್. ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಕಾಪರ್ ಸಲ್ಫೇಟ್ ಆ್ಯಂಡ್ ಅಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್ ಅಂತ ಒಂದು ಡೆಫಿನೇಷನ್ ಇದೆ ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿದೆ. ಕೊಟ್ಬಿಟ್ಟು ಏನು ಮಾಡಿದ್ದಾರೆ, ಬ್ರ್ಯಾಕೆಟಲ್ಲಿ ಈ ವರ್ಡನ್ನು ಕೊಟ್ಟರ್ಕೊಂಡ್ರಪ್ಪ. ರಾಕೆಲ್ ಸಾಲ್ಟ್ ಅಂದ್ಬಿಟ್ಟು ಇದ್ರ ಬ್ರ್ಯಾಕೆಟಲ್ಲಿ ಅಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್ ಅಂತ ಬರೆದ್ಬಿಟ್ಟು ಬ್ರ್ಯಾಕೆಟಲ್ಲಿ ಆ ರಾಕೆಲ್ ಸಾಲ್ಟ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಅದರಿಂದ ರಾಕೆಲ್ ಸಾಲ್ಟ್ ಅಂದರೆ ಏನು ಅಂತ ಕೇಳಿದ್ರೆ ಅಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್, ಆಪ್ಷನ್ ಎ. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಆನ್ಸರ್ ಇರುತ್ತೆ. ಲೈನ್ ಟು ಲೈನ್ ಆಬ್ಜೆಕ್ಟಿವ್ ಆನ್ಸರ್ ಮಾಡಬೇಕು ಅಂದರೆ ಸೊ ಲೈನ್ ಟು ಲೈನ್ ಸ್ವಲ್ಪ ಓದಿರ್ಬೇಕು ನೋಡಿ. ಅದನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾನು ರಾಕೆಲ್ ಸಾಲ್ಟ್ ಅನ್ನು, ಅಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್. ಇಲ್ಲಿ ತುಂಬ ಕನ್ಫ್ಯೂಷನ್, ಈಗ ಅಲ್ಕಲೈನು ಇದೆ, ಆಸಿಡಿಕ್, ಎಲ್ಲ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟೇ ಇದೆ. ಇದೊಂದು ಬಿಟ್ಟು ಎಲ್ಲದರಲ್ಲೂ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್ ಅಂತಲೇ ಇದೆ. ಬಟ್ ನಿಮಗೆ ಅಲ್ಕಲೈ ಅಂತ ಗೊತ್ತಿರಬೇಕು, ಅದು ಅಸಿಡಿಕ್ ನ್ಯೂಟ್ರಲ್, ಅಲ್ಲಿ ಕನ್ಫ್ಯೂಷನ್ ಆಗೇ ಆಗುತ್ತೆ. ಸೊ ಬಟ್ ಎಕ್ಸಾಕ್ಟಾಗಿ ನಿಮಗೆ ಗೊತ್ತಿರಬೇಕು ಅದು ಅಲ್ಕಲೈನ್ ಅಂತಲೇ. ಓಕೆ, ಇನ್ನು 11th ಒನ್ನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಫಿನಾಲ್ಸ್ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಂದರೆ RC ಡಬಲ್ ಬಾಂಡು OH ಅಂತ ಬರಿಬೋದೇನ್ರಪ್ಪ. ಇದು Hನ ಎಲಿಮಿನೇಟ್ ಮಾಡಿದ್ರೆ ನಮಗೇನು ಬರುತ್ತೆ? ನೆಗೆಟಿವ್ ಚಾರ್ಜ್ ಬರುತ್ತೆ. ಆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ? ರೆಸನೆನ್ಸ್ ಆಗುತ್ತೆ. ಹೌದಾ? ಇದು ಕಾರ್ಬಾಕ್ಸಿಲೇಟ್ ಅಯಾನು. ಹಾಗೆ ನಾವೇನು ಮಾಡೋಣ, ಫಿನಾಕ್ಸೈಡ್ ಅಯಾನ್ ಬರೋಣ. ಫಿನಾಲ್ ಅಂದರೆ ಏನಪ್ಪ? ರಿಂಗ್ ಮೇಲೆ OH ಇರುತ್ತೆ, Hನ ತೆಗೆದ್ರೆ ಓಗೆ ಮೈನಸ್ ಬರುತ್ತೆ ಅಲ್ವಾ? ಅದು ಕೂಡ ಏನಾಗುತ್ತೆ? ರೆಸನೆನ್ಸ್ ಆಗುತ್ತೆ. ಆದರೆ ವ್ಯತ್ಯಾಸ ಏನು ಅಂದರೆ ಈ ಕಾರ್ಬಾಕ್ಸಿಲೇಟ್ ಅಯಾನಲ್ಲಿ ರೆಸನೆನ್ಸ್ ಆಗ್ತಾ ಇರೋದು ಬಿಟ್ವೀನ್ 2 ಆಕ್ಸಿಜನ್ ಅಲ್ವಾ? ಬಿಟ್ವೀನ್ ಯಾರ ಮಧ್ಯೆ ಆಗ್ತಾ ಇದೆ? ಆಕ್ಸಿಜನ್ ಮಧ್ಯೆ ಆಗ್ತಾ ಇದೆ. ಬಟ್ ಇಲ್ಲಿ ರೆಸನೆನ್ಸ್ ಯಾರ ಮಧ್ಯೆ ಆಗ್ತಾ ಇದೆ? ಬಿಟ್ವೀನ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್. ಇಲ್ಲಿ ಎರಡೂ ಹೈಲಿ ಎಲೆಕ್ಟ್ರೋನೆಗೆಟಿವ್. ಬಿಟ್ವೀನ್ 2 ಆಕ್ಸಿಜನ್ ಅಂದರೆ ಇದು ಆಕ್ಸಿಜನ್ ಇದು ಆಕ್ಸಿಜನ್, ಬೋತ್ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್. ಬಟ್ ಇಲ್ಲಿ ಬಿಟ್ವೀನ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಹೈಲಿ ಎಲೆಕ್ಟ್ರೋನೆಗೆಟಿವ್, ಕಾರ್ಬನ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್. ಸೊ ಎಲ್ಲಿ ಬಿಟ್ವೀನ್ 2 ಹೈಲಿ ಎಲೆಕ್ಟ್ರೋನೆಗೆಟಿವ್ ಮಧ್ಯ ರೆಸೊನೆನ್ಸ್ ನಡೀತಾ ಇರುತ್ತೋ ಅದು ತುಂಬ ಸ್ಟೇಬಲ್ ಆಗಿರುತ್ತೆ. ಕೆಲವರು ಎಷ್ಟೋ ಜನ ಅನ್ಕೊಂಡ್ಬಿಡ್ತಾರೆ, ಸರ್ ರಿಂಗ್ ಇದೆಯಲ್ಲ ತುಂಬ ಸಲ ರೆಸೊನೆನ್ಸ್ ಆಗುತ್ತೆ ಇಲ್ವಾ, ಇಲ್ಲಿ ಇದು ಮೋಸ್ಟ್ ಸ್ಟೇಬಲ್ ಆಗಬೇಕಲ್ವಾ? ಇಲ್ಲ. ಓಕೆ, ಕಂಪೇರ್ ಟು ಅದರ್ಸ್ ಇದು ಮೋಸ್ಟ್ ಸ್ಟೇಬಲ್ ಆಗ್ಬೋದು. ಬಟ್ ಈ ಕಾರ್ಬಾಕ್ಸಿಲೇಟ್ ಅಯಾನಿಗೆ ಕಂಪೇರ್ ಮಾಡಿದ್ರೆ ಬಿಟ್ವೀನ್ 2 ಹೈಲಿ ಎಲೆಕ್ಟ್ರೋನೆಗೆಟಿವ್ ಮಧ್ಯ ರೆಸೊನೆನ್ಸ್ ಆಗ್ತಿರೋದ್ರಿಂದ ಇದು ಮೋರ್ ಸ್ಟೇಬಲ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅದರಿಂದ ಏನಂತ ಬರೀಬೇಕು? ಕಾರ್ಬಾಕ್ಸಿಲೇಟ್ ಅಯಾನ್ ಈಸ್ ಮೋರ್ ಸ್ಟೆಬಿಲೈಸ್ಡ್ ದ್ಯಾನ್ ಫಿನಾಕ್ಸೈಡ್ ಅಯಾನ್. ರೀಸನ್ ಯಾಕೆ ಅಂತ ತಿಳ್ಕೊಳ್ಳಿ. ಯಾಕೆ ಅಂತ ಅರ್ಥ ಆಯ್ತಾ? ಯಾಕೆಂದರೆ ಇಲ್ಲಿ ಬಿಟ್ವೀನ್ 2 ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಮಧ್ಯ ರೆಸನೆನ್ಸ್ ನಡೀತಾ ಇರುತ್ತೆ, ಇಲ್ಲಿ ಬಿಟ್ವೀನ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಮಧ್ಯ ನಡೀತಾ ಇರುತ್ತೆ. ಇನ್ನು 12th ಒನ್ನು ದ ಬಾಂಡ್ ಆ್ಯಂಗಲ್ ಈಸ್ ಲೆಸ್ ದ್ಯಾನ್ 109 ಡಿಗ್ರಿ. ಯೂಶಲಿ ಬಾಂಡ್ ಆ್ಯಂಗಲ್ ಕಡಿಮೆ ಆಗೋದು ಯಾವಾಗ ಅಂತ ಹೇಳಿದ್ರೆ ನಿಮಗೆ ಲೋನ್ ಪೇರ್ಸ್ ಇದ್ದು ರಿಪಲ್ಷನ್ ಆದಾಗ, ಲೋನ್ ಪೇರ್ಸ್ ಇದ್ದಾಗ. ಲೋನ್ ಪೇರ್ಸನ್ನು ನಾವು ಇನ್ನೊಂದು ನೇಮಿಂದನೂ ಕರಿತೀವಿ, ಲೋನ್ ಪೇರ್ಸ್ ಅಲ್ವಾ? ಲೋನ್ ಪೇರ್ಸಿಗೆ ಅನ್ಶೇರ್ಡ್ ಎಲೆಕ್ಟ್ರಾನ್ಸ್ ಅಂತಲೂ ಕೂಡ ಕರಿತೀವಿ.
ಹೌದಲ್ವೇನ್ರಪ್ಪ? ಸೊ ಲೋನ್ ಪೇರ್ಸ್ ಅನ್ಬೋದು ಅಥವಾ ಅನ್ಶೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾಗ ಯೂಶಲಿ ಬಾಂಡ್ ಆ್ಯಂಗಲ್ ರಿಪಲ್ಷನ್ ಆಗ್ಬಿಟ್ಟು ಕಡಿಮೆ ಆಗುತ್ತೆ. ಇಲ್ಲೆಲ್ಲಿದೆ ನಿಮಗೆ ಪ್ರೆಸೆನ್ಸ್ ಆಫ್ ಅನ್ಶೇರ್ಡ್ ಪೇರ್ಡ್ ಎಲೆಕ್ಟ್ರಾನ್. ಲೋನ್ ಪೇರ್ ಅನ್ಬೋದು, ಅನ್ಶೇರ್ಡ್ ಅಂತ ಹೇಳ್ಬೋದು. ಅದರಿಂದ ಇದು ಆನ್ಸರ್ ಆಗುತ್ತೆ. ಮೇ ಬಿ ಇಲ್ಲಿ ಹೈಡ್ರೋಜನ್ ಬರಬೇಕಿತ್ತು ಅಥವಾ ಇನ್ನೊಂದು ಗ್ರೂಪ್ ಬರಬೇಕಿತ್ತು ಅನಿಸುತ್ತೆ. ನೋಡೋಣ, ಅದು ಅವರು ಬೋರ್ಡಿಂದ ಆನ್ಸರ್ಸ್ ಬಿಡ್ತಾರಲ್ಲ, ಅವಾಗ ಬೇಕಾದ್ರೆ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇದು ಆನ್ಸರ್ ಬಿ ಆಗಬೇಕು, ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು. ಇಲ್ಲಿ ಅವರು ಇನ್ನೊಂದು ಬಾಂಡ್ ಕೊಡಬೇಕಿತ್ತು, ಅದು ಏನಾದ್ರು ಗ್ರೇಸ್ ಕೊಡ್ತಾರೆ ಅಥವಾ ನೋಡಬೇಕದು, ನೋಡೋಣ. ಓಕೆ, ಇನ್ನು DsP2 ಆಗಲ್ಲ. ಅನ್ಪೇಯ್ಡ್ ಎಲೆಕ್ಟ್ರಾನ್, ಇದು ಕೆಲವರು ಇದು ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಇದು ಅನ್ಪೇಯ್ಡ್ ಅಂದರೆ ಸಿಂಗಲ್ ಎಲೆಕ್ಟ್ರಾನ್. ಪೇರ್ ಇರೋ ಎಲೆಕ್ಟ್ರಾನ್ ನಾವು ಲೋನ್ ಪೇರ್ಸ್ ಅಂತ ಕರಿತೀವಿ ಅಥವಾ ಅನ್ಶೇರ್ಡ್. ಈ ಅನ್ಶೇರ್ಡ್ ಇದ್ದಾಗ ಏನಾಗುತ್ತೆ, ರಿಪಲ್ಷನ್ ಆಗಿ ಬಾಂಡ್ ಆ್ಯಂಗಲ್ ಕಡಿಮೆ ಆಗ್ತವೆ. ಸೊ ಅದರಿಂದ ಆಪ್ಷನ್ ಬಿ ಆಗಬೇಕು. ಇನ್ನು ಕ್ವಶನ್ ನಂಬರ್ 13ನೇದು ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಅಮೈನ್ಸ್ ಕ್ಯಾನ್ ನಾಟ್ ಗಿವ್ ಪ್ರೈಮರಿ ಅಮೈನ್ ಬೈ ಆಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್. ಈ ರಿಯಾಕ್ಷನ್ ಗೊತ್ತಿರಬೇಕು, ಭಾಳ ಈಸಿ. ಆಫ್ಮನ್ ಬ್ರೋಮೊಮೈಡಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಥರ ಒಂದು ಅಮೈಡ್ ಇರುತ್ತೆ, ಓಕೆನಾ. ಅಮೈಡಿಗೆ ನೀವು NaOH ಅಲ್ವಾ ಪ್ಲಸ್ Br2 ಬ್ರೋಮಿನನ್ನು ಆ್ಯಡ್ ಮಾಡಿದಾಗ ಅಲ್ಲೇನಾಗುತ್ತೆ, ಈ CO ಗ್ರೂಪ್ ಹೋಗುತ್ತೆ. CO ಗ್ರೂಪ್ ಹೋಗ್ಬಿಟ್ಟು ನಿಮಗೆ ವಾಪಸ್ ಏನು ಬರುತ್ತೆ, CO ಗ್ರೂಪ್ ಹೋದರೆ ಉಳ್ಕೊಳ್ಳೋದೇನು ನಿಮಗಲ್ಲಿ RNH2 ಬರುತ್ತೆ, ಅಂದರೆ ಅಮೈನ್ ಬರುತ್ತೆ. ಇದು ಅಮೈನೇ ತಾನೆ, ದಿಸ್ ಇಸ್ ಅಮೈನ್. ಇದೇನಿದು ಅಮೈಡ್, ಇದು ಅಮೈಡ್. ಇದು ಪ್ರೊಸೀಜರು ಆಫ್ಮನ್ ಬ್ರೋಮೈಡ್ ಆಗಬೇಕು ಅಂದರೆ. ಈಗ ಅದು ಆ ಪ್ರೊಸೀಜರ್ನ ಅಪ್ಲೈ ಮಾಡ್ತಾ ಹೋಗೋಣ. ಈಗ ಇಲ್ಲಿ ನೋಡಿ, CO ಇದೆ, ತೆಗೆದ್ರೆ CH3NH2 ಅಮೈನ್ ಆಯಿತು. ಇಲ್ಲಿ CO ಇದೆ, ತೆಗೆದ್ರೆ ಅನಿಲಿನ್ ಆಯಿತು. ಇಲ್ಲೂ CO ಇದೆ, ತೆಗೆದ್ರೆ ಅದು ಅಮೈನ್ ಆಯಿತು. ಆದರೆ ಇಲ್ಲಿ CO ತೆಗೆದ್ರೆ ನಿಮಗೆ ಅಮೈನ್ ಬರೋದೇ ಇಲ್ಲ, ಅಮೋನಿಯಾ ಬಂದ್ಬಿಡುತ್ತೆ. ಸೊ ಅದರಿಂದ ಆಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನಿಂದ ಈ ಅಮೈನ್ಸ್ ಇದರಿಂದ ಅಮೈನನ್ನು ನಾವು ಪ್ರಿಪೇರ್ ಮಾಡೋಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಭಾಳ ಈಸಿ ಕ್ವಶನ್ ಇದು. ಇನ್ನು ವಿಚ್ ಆಫ್ ದ ಫಾಲೋವಿಂಗ್ ಕಾರ್ಬೋಹೈಡ್ರೇಟ್ ಈಸ್ ಆಲ್ಸೋ ನೌನ್ ಆಸ್ ಇನ್ವರ್ಟ್ ಶುಗರ್ ಅಂತ. ಭಾಳ ಅಲ್ಲೇ ಇದೆ, ಇನ್ವರ್ಟ್ ಶುಗರ್ ಅಂತ ಸೂಕ್ರೋಸನ್ನು ನಾವು ಕರಿತೀವಿ. ಯಾಕೆಂದರೆ ಸೂಕ್ರೋಸ್ ನಿಮ್ಗೆ ನೆನಪಿರ್ಬೋದು, ಸೂಕ್ರೋಸ್ ಏನಾಗಿರುತ್ತೆ, ಡೆಕ್ಸ್ಟ್ರೋ ಆಗಿರುತ್ತೆ. ಅದನ್ನು ನೀವು ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ, ಆ್ಯಸಿಡ್ ಇನ್ ವಾಟರ್ನ ಹಾಕಿದಾಗ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಬರುತ್ತೆ. ಗ್ಲೂಕೋಸ್ ಏನಾಗಿರುತ್ತೆ, ಡೆಕ್ಸ್ಟ್ರೋ ಆಗಿರುತ್ತೆ. ಫ್ರಕ್ಟೋಸ್ ಏನಾಗಿರುತ್ತೆ, ಲೀವೋ. ಬಟ್ ಲೀವೋದು ಪರ್ಸೆಂಟೇಜ್ ಏನಾಗಿರುತ್ತೆ ಅಂದರೆ ಫ್ರಕ್ಟೋಸ್ದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಗ್ಲೂಕೋಸ್. ಅವಾಗೇನಾಯಿತು, ಡೆಕ್ಸ್ಟ್ರೋ ಇದ್ದದ್ದು ಲೀವೋ ಆಯಿತು. ಇದನ್ನು ನಾವು ಇನ್ವರ್ಟ್ ಶುಗರ್ ಅಂತ ಕರಿತೀವಿ. ಮುಂಚೆ ಡೆಕ್ಸ್ಟ್ರೋ ಇತ್ತು, ಈಗ ಮೇಜರ್ ಏನಿದೆ, ಲೀವೋ ಇದೆ, ಮೆಜಾರಿಟಿ ಲೀವೋ ಇದೆ. ಅದರಿಂದ ಅದನ್ನು ಇನ್ವರ್ಟ್ ಶುಗರ್ ಅಂತಲೂ ಕೂಡ ಕರಿತೀವಿ. ಇನ್ನು ದ ವಿಟಮಿನ್ ದಟ್ ಕೆನಾಟ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ. ಯಾವುದು ವಾಟರ್ ಸಾಲ್ಯುಬಲ್ ಆಗುತ್ತೋ ಅದು ನಮ್ಮ ಬಾಡಿಲಿ ಸ್ಟೋರ್ ಆಗಲ್ಲ. ಯಾವುದ್ಯಾವುದು ಎರಡೇ ವಿಟಮಿನ್ನು ನಮ್ಮ ಬಾಡಿಲಿ ಸ್ಟೋರ್ ಆಗಲ್ಲ. ಅಥವಾ ವಾಟರ್ ಸಾಲ್ಯುಬಲ್ ಯಾವುದ್ಯಾವುದು, ಬಿ ಮತ್ತು ಸಿ. ಇದು ವಾಟರ್ ಸಾಲ್ಯುಬಲ್ಲು. ಫ್ಯಾಟ್ ಸಾಲ್ಯುಬಲ್ ಯಾವುದ್ಯಾವುದು, ADEK. ಯೂಶಲಿ ಫ್ಯಾಟ್ ಸಾಲ್ಯುಬಲ್ ಆಗುವಂಥ ವಿಟಮಿನ್ಸು ಬಾಡಿಲಿ ಸ್ಟೋರ್ ಆಗಿರ್ತವೆ. ಬಟ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳೇನಾಗುತ್ತೆ, ವಾಟರ್ಲಿ ಸಾಲ್ಯುಬಲ್ ಆಗೋದ್ರಿಂದ ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗೋ ಚಾನ್ಸಸ್ ಇರುತ್ತೆ B and C. ಅದಕ್ಕೆ ಹೇಳ್ತಾರೆ ಪ್ರತಿದಿನ ವಿಟಮಿನ್ B and C ನಾವು ಫುಡ್ಡಲ್ಲಿ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು. ಸೊ B and C ನಲ್ಲಿ ನಿಮ್ಗೆ ಆಪ್ಷನ್ ಇರೋದು ಯಾವುದು, ಸಿ, ವಿಟಮಿನ್ ಸಿ. ಇನ್ನು A, D, K ಇವೆಲ್ಲ ಫ್ಯಾಟ್ ಸಾಲ್ಯುಬಲ್ ಆಗಿರೋದ್ರಿಂದ ಬಾಡಿಲಿ ಸ್ಟೋರ್ ಆಗಿರುತ್ತೆ. ವಿಟಮಿನ್ ಸಿ ಸ್ಟೋರ್ ಆಗಲ್ಲ. ಅಲ್ಲಿಗೆ 15 ಕ್ವಶನ್ಸು ಮುಗೀತು, ಹೌದಾ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಈಸಿ ಇದೆ, ತುಂಬ ಈಸಿ ಇದೆ. ಡ್ಯಾಶ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ಡ್ ಇನ್ 1 ಲೀಟರ್. ನಂಬರ್ ಆಫ್ ಮೋಲ್ಸ್ ಡಿಸಾಲ್ಡ್ ಇನ್ 1 ಲೀಟರ್ ಅಂದರೆ ಇಸ್ ನಥಿಂಗ್ ಬಟ್ ಮೊಲಾರಿಟಿ ಅಲ್ವಾ. ಅದರಲ್ಲಿ ನಿಮಗೆ ಎಕ್ಸಾಮ್ 1ನಲ್ಲಿ ಮೊಲಾಲಿಟಿ ಕೇಳಿದರು, ಇದರಲ್ಲಿ ಮೊಲಾರಿಟಿ ಇದೆ. ಇನ್ನು ನಂಬರ್ ಆಫ್ ಕೊಲಿಷನ್ಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ರಿಯಾಕ್ಷನ್ ಮಿಕ್ಸ್ಚರ್ ಇಸ್ ಕಾಲ್ಡ್ ಕೈನೆಟಿಕ್ಸ್ ಇಂದ. ಇದನ್ನು ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿತೀವಿ ಅಲ್ವಾ. ಡೈರೆಕ್ಟ್ ಡೆಫಿನಿಷನ್ನೇ ಕೊಟ್ಟಿದ್ದಾರೆ ಅವರು, ಡೆಫಿನಿಷನ್ ಡೈರೆಕ್ಟ್ ಕ್ವಶನ್ ಅಲ್ವಾ. ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ ಡ್ಯಾಶ್ ಅಯಾನ್ ಇಸ್ ದ ಡಯಾಮ್ಯಾಗ್ನೆಟಿಕ್. ಇಲ್ಲಿ ನೋಡಿ ಅಯಾನ್ ಅಂತ ಹೇಳ್ತಾ ಇದ್ದಾರೆ ಅವರು ಅಲ್ವಾ. ಈ ಎಲ್ಲ ಕಡೆ ನೋಡಿದ್ರೆ ಅಯಾನ್ ಇರೋದು ಒಂದೇ ಒಂದು ಕಂಡ್ರಪ್ಪ, ಅಲ್ಲಿ ಕನ್ಫ್ಯೂಷನ್ಸ್ ಇಲ್ಲ. ಅಯಾನ್ ಅಂತ ಇರೋದು ಯಾಕೆಂದರೆ ಇದು ಅಯಾನ್ ಅಲ್ಲ, ಇದು ಎಲಿಮೆಂಟ್ ಅಲ್ವಾ, ಚಾರ್ಜ್ ಇಲ್ಲ. ಅಯಾನ್ ಇರೋದು ಒಂದೇ ಒಂದು, ಭಾಳ ಈಸಿಯಾಗಿ ಗೆಸ್ ಮಾಡ್ಬೋದು. ಇದು +3. ಓಕೆ. ಇನ್ನು ಇನ್ ವುಡ್ಸ್ ರಿಯಾಕ್ಷನ್ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಇನ್ ಡ್ರೈ ಈ ಥರ ಏನು ಕೊಡುತ್ತೆ, ಹೈಡ್ರೋಕಾರ್ಬನ್ಸ್ ಅನ್ನು ಕೊಡ್ತವೆ ಅಲ್ವಾ. ಆಲ್ಕೇನ್ ಬರುತ್ತೆ, ಹೈಯರ್ ಆಲ್ಕೇನ್ ಬರುತ್ತೆ ಅಂತ ಹೇಳ್ತೀವಿ, ಅಥವಾ ಹೈಡ್ರೋಕಾರ್ಬನ್ಸ್ ಅಂತಲೂ ಕೂಡ ಹೇಳ್ಬೋದು, ಹೈಡ್ರೋಕಾರ್ಬನ್ಸ್. ಇನ್ನು ವೆನ್ ಮೀಥೈಲಮೈನ್ ರಿಯಾಕ್ಟ್ಸ್ ವಿತ್ ನೈಟ್ರಸ್ ಆಸಿಡ್, ಇದು ಅಮೈನ್ ಚಾಪ್ಟರ್ದು. ಮೀಥೈಲಮೈನ್ ಅಂದ್ರೆ ಏನಪ್ಪ, CH3NH2 ಅಲ್ವಾ. ಅದನ್ನು ನೈಟ್ರಸ್ ಆಸಿಡ್ಗೆ ಟ್ರೀಟ್ ಮಾಡಿದ್ರೆ ಡಯಾಸೋಟೈಸೇಷನ್ ಆಗಿ ಅದು ಅನ್ಸ್ಟೇಬಲ್ ಇರುತ್ತೆ. ನಿಮಗೇನು ಬರುತ್ತೆ, ಮೆಥನಾಲ್ ಬರುತ್ತೆ. ಇಲ್ಲೇನು ಬರಬೇಕು, ಮೆಥನಾಲ್. ಅದೇ ನೀವು ಬೆನ್ಸಿನ್ ರಿಂಗ್ ಇದ್ದಾಗ HNO2 ಹಾಕಿದ್ರೆ ಅದು ಡಯಾಸೋನಿಯಂ ಕ್ಲೋರೈಡ್ ಬರುತ್ತೆ. ಇಫ್ ಯು ರಿಮೆಂಬರ್ C6H5N2Cl ಬರುತ್ತೆ. ಬಟ್ ಅದೇ ಓಪನ್ ಚೆನ್ನೂರವರೆಗೆ ನೀವು ರಿಯಾಕ್ಷನ್ ಮಾಡಿದ್ರೆ ಅದು ಮೆಥನಾಲ್ ಆಗುತ್ತೆ
ಹೌದಲ್ವಾ? ಸೊ 20th ಆನ್ಸರು ಮೆಥನಾಲ್. ಇದೇ ನೋಡಿ ಮೆಥನಾಲ್ ಅಂತ ಇಲ್ಲಿದೆ ನೋಡಿ, ಅರ್ಥ ಆಯ್ತಾ? ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತೂ ಭಾಳ ಈಸಿ ಇದೆ, ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. ಸೊ ಇದಿಷ್ಟು ನಿಮಗೆ ಆಬ್ಜೆಕ್ಟಿವ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು. ಈಗ ನಾನು ನಿಮಗೆ ಏನು ಕಂಪಲ್ಸರಿ ಕ್ವಶನ್ಸು ಏನು ಸ್ಕೋರಿಂಗ್ ಪ್ಯಾಕೇಜ್ ಅಂತ ಮಾಡಿದ್ನೋ ಅದ್ರಲ್ಲಿ ಬಂದಿರೋಂಥ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳಿ. ಇದು ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್ ಬರೆಯೋದು ಹೇಳ್ಕೊಟ್ಟಿದ್ದೆ, 2 ಮಾರ್ಕ್ಸ್ ಸಿಗ್ತಾ ನಿಮಗಿಲ್ಲಿ. ಹೌದಾ? ಈಸಿಯಾಗಿ ಇದನ್ನು ನಾನು ಹೇಳ್ಕೊಟ್ಟಿದ್ದೆ. ಇನ್ನು ಇದು ನೈಟ್ರೋಜನಸ್ ಬೇಸಸ್, ಇದನ್ನು ಹೇಳ್ಕೊಟ್ಟಿದ್ದೆ, 2 ಮಾರ್ಕ್ ಇದೆ ನೋಡಿ ಬೇಕಿದ್ರೆ. 2 + 2 4 ಆಯಿತು. ದೆನ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಕ್ಯಾರೆಕ್ಟರ್ಸ್ ಹೇಳ್ಕೊಟ್ಟಿದ್ದೆ, 3 ಮಾರ್ಕ್ಸ್ ಆಯಿತು. ಸೊ 2 + 2 4, 4 + 3 7 ಮಾರ್ಕ್ಸ್ ಆಯಿತು. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಹೇಳ್ಕೊಟ್ಟಿದ್ದೆ, 7 + 2 9. ಇದು ಪಾಸ್ಲೇಟ್ಸ್ ಹೇಳ್ಕೊಟ್ಟಿದ್ದೆ, 9 + 3 12 ಮಾರ್ಕ್ಸ್ ಆಯಿತು. VBT ಹೇಳ್ಕೊಟ್ಟಿದ್ದೀನಿ, 12 + 3 15 ಇದೆ. ಸ್ಪ್ಲಿಟ್ಟಿಂಗ್ ಡ್ರಾ ಮಾಡೋದು ಹೇಳ್ಕೊಟ್ಟಿದ್ದೀನಿ, 2 ಮಾರ್ಕ್ಸ್ ಇದೆ. 15 + 2 17 ಮಾರ್ಕ್ಸ್ ಆಯಿತು. ಬೇಕಾದ್ರೆ ಗುರುತು ಹಾಕೋತಾ ಹೋಗಿ ಇದು. ಓಕೆ, ಬೇಕಾದ್ರೆ ಟೋಟಲ್ ಲಾಸ್ಟ್ ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳೋಣ ಯಾವುದೇ ಬಂದಿತ್ತು ನನ್ನ. ಇದು 2, ಇದು 3. ಓಕೆ, ಇದು 3 ಸರಿನಾ? ಇದು 2, ಇದೊಂದು 2 ಮಾರ್ಕ್ಸ್. ಓಕೆ, ಅದನ್ನೇ ಗುರುತು ಹಾಕಿರ್ತೀನಿ, ಬೇಕಾದ್ರೆ ಲಾಸ್ಟ್ ಕೌಂಟ್ ಮಾಡ್ಕೊಂಡಿಲ್ಲ, ಕನ್ಫ್ಯೂಷನ್ ಆಗುತ್ತೆ. ಇನ್ನು ಇದು ಹೇಳ್ಕೊಟ್ಟಿದ್ದೀನಿ, ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗು ಆ್ಯಂಡ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಸ್ಟ್ ಆರ್ಡರ್ 2 ಕೂಡ ಹೇಳ್ಕೊಟ್ಟಿದ್ದೀನಿ. ಅದಾದಮೇಲೆ ಮೆಕ್ಯಾನಿಸಮ್ SN1 ಮೆಕ್ಯಾನಿಸಮ್ ಬರ್ಸಿದ್ದೀನಿ, ಮತ್ತು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯಾಕಾಗಲ್ಲ ಅಂತಲೂ ಕೂಡ ಬರ್ಸಿದ್ದೀನಿ. ಎಥನಾಲ್ ಟು ಈಥಿಲ್ ಮೆಕ್ಯಾನಿಸಮ್ ಇದೆ, ಯಾವುದ್ರಲ್ಲಿ ಕಂಪಲ್ಸರಿ ಕ್ವಶನ್ಸ್ ನಾನು ಏನು ಬರುತ್ತೆ ಅಂತ ಹಾಕಿದ್ನು, ಅಥವಾ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಯಾವ್ಯಾವ ಕ್ವಶನ್ಸ್ ಹಾಕಿದ್ನು ಅದು 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ನೋಡ್ಕೊಂಡ್ರೆ ಇವೆಲ್ಲ ಸಿಗುತ್ತೆ ನಿಮಗೆ, ಅರ್ಥ? ಅದಾದಮೇಲೆ ದಿಸ್ ಒನ್ ಅವರ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಹೇಳ್ಕೊಟ್ಟಿದ್ದೀನಿ, ಬಂದಿದೆ. ಇನ್ನು ಈ ಪ್ರಾಬ್ಲಮ್ಸ್ ನೋಡ್ರಪ್ಪ, 9 ಮಾರ್ಕ್ಸಿಗೆ ಎಲ್ಲ ಪ್ರಾಬ್ಲಮ್ಸ್ ಮಾಡಿದ್ದೀನಿ. ಅವ್ರು ಕೊಟ್ಟಿರೋದೆಷ್ಟು 1 2 3 4 5 6 ಮಾಡ್ಬೋದು ನೀವು. ಆಲ್ ಕ್ವಶನ್ಸ್ 6 ಕ್ವಶನ್ಸು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ನಿಮಗೆ ಎಲ್ಲನೂ ಮಾಡ್ಬೋದು. ನೀವು ನನ್ನ ವೀಡಿಯೋಸ್ ನೋಡಿದ್ರೆ ನೀವು 6 ಕ್ವಶನ್ಸು ಸಾಲ್ವ್ ಮಾಡ್ಬೋದು. 9 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ, ಕೌಂಟ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ 9 ಮಾರ್ಕ್ಸ್ 6 ಮಾರ್ಕ್ಸ್ ಸಿಗುತ್ತೆ ಇಫ್ ಯು ವೀಡಿಯೋಗಳನ್ನ ವಾಚ್ ಮಾಡಿದರೆ. 9 + 2 11 ಆಯಿತು, 11. ಓಕೆ, 11. ಇಲ್ಲಿ 14 16 + 3 19 22 25 27 30. ಓಕೆ, 33 35 38 40 42. ನೋಡಿ 42ವರೆಗೂ ನಿಮಗೆ ಕಂಪಲ್ಸರಿ ಸ್ಕೋರಿಂಗ್ ಪ್ಯಾಕೇಜ್ಗಳು ನೋಡಿಬಿಟ್ರೆ ನಿಮಗೆ 42 ಮಾರ್ಕ್ಸ್ ಇಲ್ಲೇ ಬಂದ್ಬಿಡ್ತು. ಇನ್ನು ಆಬ್ಜೆಕ್ಟಿವ್ ಮತ್ತು ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಆರಾಮಾಗಿ 5 ಮಾರ್ಕ್ಸ್ ತೊಗೋಬೋದು. 47 ಮಾರ್ಕ್ಸ್ ಇಲ್ಲೇ ಬರುತ್ತೆ ನೋಡಿ ನಿಮಗೆ. ಅದರಿಂದ ನೋಡ್ಕೊಳ್ಳಿ. ನೆಕ್ಸ್ಟು ಬೇರೆಯವ್ರಿಗೂ ಇನ್ಫಾರ್ಮ್ ಮಾಡಿ ಆ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನ ನೋಡಿಕೊಂಡು ಉಳಿದಿದ್ದನ್ನು ಓದಕ್ಕೆ ಹೇಳಿ. ಆವಾಗ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಸ್ಕೋರ್ ಮಾಡೋದು ತುಂಬಾ ಅನುಕೂಲ ಆಗುತ್ತೆ. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋಸು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ನಿಮ್ಮ ಜೂನಿಯರ್ಸ್ಗಳಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.